JB ಮತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಏನು ಸರ್ಕಾರಗಳು ಹಿಂದೆ ನಡೆದಂಥ ಅನೇಕ ಸರ್ಕಾರಗಳು ಕೂಡ SC, ST, TSP ಮತ್ತು ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರೋಂಥದ್ದನ್ನು ಅನೇಕ ಸಂಘಟನೆಗಳು ಅನೇಕ ರೀತಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಬಜೆಟ್ ಆಗುವಂಥ ಸಮಯದಲ್ಲಿ ಏನಕ್ಕೋಸ್ಕರ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜನಶಕ್ತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಅಂತ ಹೇಳಿದ್ರೆ 25-26ನೇ ಸಾಲಿನ ಬಜೆಟ್ನಲ್ಲಿ 16,500 ಕೋಟಿ ರೂಪಾಯಿನ ಸರ್ಕಾರದ ಗ್ಯಾರಂಟಿಗಳಿಗೋಸ್ಕರ SC, ST ಪಂಗಡಗಳ SC, ST ಜಾತಿ ಜನಾಂಗಗಳ ಹಣವನ್ನು ಅದಕ್ಕೆ ಮೀಸಲಿಟ್ಟಿರುವಂಥ ಹಣವನ್ನು ತೆಗೆದು ಬೇರೆ ಅದಕ್ಕೆ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋ ಥರ ವಿಚಾರ ತಿಳಿದಿರೋ ಕಾರಣದಿಂದ ಅಟ್ಲೀಸ್ಟು ಈ ಹಿಂದೆ ತಿಂದಂಥ ನಾವು 25,000 ಕೋಟಿ ಏನು ಕೇಳ್ತಾ ಇಲ್ಲ, ಅಟ್ಲೀಸ್ಟು ಈಗಾದರೂ ಕೂಡ ಬಳಸ್ಕೊಳ್ಳೋದನ್ನು ಬಿಡಿ ಅನ್ನುವಂಥ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಒಂದು ಜನಶಕ್ತಿ ಪ್ರತಿಭಟನೆಗೆ ನಮ್ಮೆಲ್ಲ ಸಾಮಾಜಿಕ ಹೋರಾಟಗಾರರಾದಂಥ ಹಿರಿಯರಾದಂಥ ನಮ್ಮ ಚೇತನ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ನಮ್ಮ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸಂಘಟನಾ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯದರ್ಶಿಗಳು, ಎಲ್ಲ ಜಿಲ್ಲಾಧ್ಯಕ್ಷರುಗಳು ಇದ್ದೀವಿ. ಇವತ್ತು ಮಾಡ್ತಾರಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಹಣ ನಮ್ಮ ಹಕ್ಕು ಅನ್ನುವಂತೆ ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಇಟ್ಟುಕೊಂಡು ಒಂದು 12 ಪಾಯಿಂಟ್ಗಳನ್ನ ಇಟ್ಕೊಂಡು, ಅಂದರೆ ಈಗ ಕ್ರೈಸ್ ವಿದ್ಯಾಸಂಸ್ಥೆಗಳಿದೆ, ವಿದ್ಯಾಸಂಸ್ಥೆಗಳನ್ನು 10th ಇದೆ, ಅದನ್ನು ನಾವು PUC ಕಾಲೇಜಾಗಿ ಪರಿವರ್ತನೆ ಮಾಡಬೇಕು. ಕಾಲೇಜಿನ ನಂತರ ಹೋದ ತಕ್ಷಣ ರೆಗ್ಯುಲರ್ ಕಾಲೇಜುಗಳು ಹಾಸ್ಟೆಲ್ಗಳಾಗ್ತವೆ. ಆದರೆ ಈ ಮೊರಾರ್ಜಿ ಏನು ವಸತಿ ಶಾಲೆಗಳ ಕ್ರೈಸ್ ಸೆಂಟರ್ನಲ್ಲಿ ಇದೆಯೋ ಆ ಎಲ್ಲ ವಸತಿ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸೋದ್ರ ಮುಖಾಂತರ ಏನಾಗ್ತದೆ 10th ಇರುವಂಥ ಮಕ್ಕಳು PU ಅಟ್ಲೀಸ್ಟು ಒಂದು ಒಳ್ಳೆ ವ್ಯವಸ್ಥಿತವಾದಂಥ ಸೌಲಭ್ಯಗಳನ್ನು ಪಡ್ಕೊಂಡು ಇನ್ನೂ ಗಟ್ಟಿಮಟ್ಟಾದ ಎಜುಕೇಷನ್ ಪಡಲಿಕ್ಕೆ ಅವಕಾಶ ಆಗ್ತದೆ. ಆ ಕಾರಣಕ್ಕೆ ಕ್ರೈಸ್ನ 10th ಇರೋದನ್ನ ಮೇಲ್ದರ್ಜೆಗೆ ಏರಿಸಿ PU's ಮಾಡಬೇಕು ಅನ್ನೋಂಥ ಮೂಲ ಉದ್ದೇಶ. ಜೊತೆಗೆ SCP TSPದು ಮತ್ತು ಒಳ ಮೀಸಲಾತಿ ವಿಚಾರ ಏನಾಗಿದೆ, ಸರ್ಕಾರಕ್ಕೆ ಹೈಕೋರ್ಟಿಗೆ ಪಿಟಿಷನ್ ಹಾಕಿ ಅದನ್ನು ರಿವ್ಯೂ ಮಾಡಿಕೊಂಡು ಪಿಟಿಷನ್ ಹಾಕೋದ್ರ ಮುಖಾಂತರ ಏನಾಗ್ತದೆ ಮತ್ತೆ ಒಳ ಮೀಸಲಾತಿಗೆ ಅವಕಾಶ ಮಾಡಿಕೊಡುವಂಥ ಸರ್ಕಾರ ನಮಗೆ ಮಾಡಿಕೊಡ್ಲಿ ಅನ್ನೋವಂಥ ಉದ್ದೇಶ ಇದೆ. ನಾವು ಇಷ್ಟೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಮಾಡ್ತಾ ಇರೋವಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಇರುವಂಥ ಹಣವನ್ನು ನಮಗೇ ಬಳಸಬೇಕು ಅನ್ನೋಂಥದ್ದು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅದು ಯಾವುದೇ ಸರ್ಕಾರ ಇರಲಿ, ಎಲ್ಲ ಸರ್ಕಾರಗಳು ಕೂಡ ನಮಗೆ ಮೋಸ ಪಡ್ತಾ ಇದ್ದೇವೆ. ಅದು ಓನ್ಲಿ ಫಾರ್ SC, ST ಸಂಬಂಧಪಟ್ಟಂಥ ನಿಗಮಗಳದ ಅಥವಾ ದುಡ್ಡನ್ನು ಬಳಸ್ಕೊಂತೀರಿ. ಯಾಕೆ ನಿಮಗೆ ಬೇರೆ ಇದರಲ್ಲಿ ಇರುವಂಥ ನಿಗಮಗಳದ್ದು ದುಡ್ಡು ತಗೊಳ್ಳಿ ನೋಡುವ. ಆದರೆ ಆ ಗುಂಡಿಗೆ ಆ ಥರದ ಧೈರ್ಯ ಯಾವತ್ತೂ ಕೂಡ ಮಾಡಲ್ಲ. ಯಾಕಂದರೆ SC, ST ಜನಾಂಗ ನಾವು ಓಲೈಸಿದ್ರೆ ಕೇಳ್ಕೊಳ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇರೋದ್ರಿಂದ ಅದನ್ನು ವಿರೋಧಿಸ್ತದೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲ ಪಕ್ಷಗಳು ಒಂದೇ, ನಮ್ಮ ದುಡ್ಡು ನಮಗೋಸ್ಕರ ಅಷ್ಟೇ ಅನ್ನುವಂಥ ಮಾತನ್ನು ಮಾತಾಡ್ತಾ ನಾನು ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಾನು ಕೂಡ ನಿಮ್ಮ ಜೊತೆಗಿದ್ದೇನೆ. ನಾನು ನಿಮ್ಮ ಎಲ್ಲ ಹೋರಾಟಗಳಲ್ಲೂ ಕೂಡ ನಾನು ಕೂಡ ನಿಮ್ಮ ಜೊತೆಗೆ ಸಾಥ್ ಕೊಡ್ತೇನೆ ಅಂಥೇಳಿ ಈ ಟೈಮಲ್ಲೂ ಕೂಡ ನಮ್ಮ ಜೊತೆಗೆ ಬಂದು ನಮ್ಮೆಲ್ಲ ಹೋರಾಟಗಾರರಿಗೆ ಒಂದು ಸ್ಫೂರ್ತಿಯನ್ನು ತಂದಂಥ ಚೇತನ ಅಹಿಂಸಾ ಸಾರ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳ್ತೇನೆ. ಥ್ಯಾಂಕ್ ಯು ಹೇಳಿದ್ರೆ ಇವ್ರ ಹೋರಾಟಕ್ಕೆ ನಿಮ್ಮ ಬೆಂಬಲ ಯಾವ ರೀತಿ ಇದೆ ಸರ್? ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಮತ್ತು ಕೋದಂಡ ರಾಮ ಮತ್ತು ಅವರ ತಂಡದವರು ಭಾಳ ಅತ್ಯುತ್ತಮ, ಭಾಳ ನ್ಯಾಯಬದ್ಧವಾದ ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾವುದಕ್ಕೆ ಅಂದರೆ SC, ST, TSP ಹಣ ಅನ್ನೋದು ಏನು ದುರ್ಬಳಕೆ ಆಗಿದೆ, ಅದು ಹಳೆ ಸರ್ಕಾರ, ಅದು BJP ಸರ್ಕಾರ 8,000 ಕೋಟಿ ಮಾಡಿದ್ದು, ಕಾಂಗ್ರೆಸ್ ಅದು 26,000 ಕೋಟಿ ಹಣ ದುರ್ಬಳಕೆ ಮಾಡಿ ಮತ್ತೆ ಅದನ್ನು ಬಜೆಟ್ನಲ್ಲಿ 14,000 ಕೋಟಿ ದುರ್ಬಳಕೆ ಮಾಡೋಕ್ಕೆ ಒಂದು ರೀತಿ ಒಂದು ಹುನ್ನಾರ ನಡೀತಾ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇದೆಲ್ಲ SC, ST, TSP ಹಣ ದಲಿತರ ಆದಿವಾಸಿ ದುಡ್ಡು, ದಲಿತ ಆದಿವಾಸಿ ಜೀವನಕ್ಕೆ ಏಳಿಗೆಗೆ ಬದುಕಿಗೆ ಅದು ಸಲ್ಲಬೇಕು ಅನ್ನೋ ಒಂದು ಹೋರಾಟ ಒಂದು. ಎರಡನೇದಾಗಿ ಒಳ ಮೀಸಲಾತಿ ಬಗ್ಗೆ ಅದು ಕೂಡ ನ್ಯಾಯವಾದ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಅದು ಕೂಡ ಬೇಕು. PTCL ಹೋರಾಟ ಆಗಿರ್ಬೋದು, ಅದು ಭೂಮಿ ವಿಚಾರದ ನ್ಯಾಯ, ಅನೇಕ 11 ಬೇಡಿಕೆ ಇಟ್ಕೊಂಡು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಭಾಳ ಅರ್ಥಪೂರ್ಣವಾಗಿ ಭಾಳ ಕರ್ನಾಟಕದಾದ್ಯಂತ ಯಾರು ಸಂಘಟನೆ ಮಾಡಿದ್ದಾರೆ ಅವ್ರ ಜೊತೆ ಸೇರಿ ಒಂದು ಉತ್ತಮವಾದ ಒಂದು ಹೋರಾಟ ಮಾಡ್ತಾ ಇದೆ. ಅದಕ್ಕೆ ನನ್ನ ಬೆಂಬಲ ಇದೆ. ಈ ಇಡೀ ವ್ಯವಸ್ಥೆ ಅನ್ಯಾಯವಾದ ವ್ಯವಸ್ಥೆ, ಇದು ದಲಿತ ಆದಿವಾಸಿ ವಿರೋಧಿ ವ್ಯವಸ್ಥೆ ಇದೆ. ಅದನ್ನು ಅನ್ಯಾಯವಾದ ವ್ಯವಸ್ಥೆಯನ್ನು ನ್ಯಾಯ ಒದಗಿಸಬೇಕು ಹೊರತು ಅದನ್ನು ಬಿಟ್ಟು ಅದಕ್ಕೆ ತುಪ್ಪ ಸುರಿದು ಇನ್ನೂ ಅನ್ಯಾಯ ಮಾಡಿ ಇನ್ನೂ ಅಸಮಾನತೆಯನ್ನು ಹೆಚ್ಚು ಮಾಡ್ತಾ ಇರೋ ಈ ಸರ್ಕಾರಗಳಿಗೆ ನಮಗೆ ಧಿಕ್ಕಾರ. ನಮಗೆ ಇದರಿಂದ ನಾವು ಯಾವ ನ್ಯಾಯ ಇಲ್ಲ. ನಾವೇನು ಈ ಕಿವುಡ ಸರ್ಕಾರಗಳಿಗೆ ನಾವು ಹೋರಾಟ ಗಟ್ಟಿಯಾಗಿ ಮಾಡ್ತೀವಿ, ಇನ್ನು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಇನ್ನು ಎಲ್ಲ ರೀತಿ ಈ ಅನ್ಯಾಯಗಳನ್ನು ತಡೆವರೆಗೆ ಆಗೋವರೆಗೂ ನಾವು ಹೋರಾಟ ನಿಲ್ಲಲ್ಲ ಅಂತ ಹೇಳ್ತೀವಿ. ಕಂದ ಕನಸುಗಳು ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ಕೋಲಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಕೋಲಿಲ್ಲದ ಗುಂಡ
ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಜಾತಿ ಇಲ್ಲದ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ ರಾಮನಿಲ್ಲದ ರೈಮನಿಲ್ಲದ ನಾಡ ಕಟ್ಟುತ್ತೇವ ರಾಮನಿಲ್ಲದ ರೈಮನಿಲ್ಲದ ನಾಡ ಕಟ್ಟುತ್ತೇವ ದೇವರಿಲ್ಲದ ದಿಂಡರಿಲ್ಲದ ನಾಡ ಕಟ್ಟುತ್ತೇವ ಕಟ್ಟುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ